ಹಾಯ್ ಹೆಲೋ ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದಾರೆ? ಸೂಪರ್ ಆಗಿದ್ದಾರೆ ಅನ್ಕೊಂಡಿದ್ದೀನಿ. ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತೀನಿ. ಬೈ ಟು ಗೆಟ್ ಒನ್ ಫ್ರೀ ಗುರು. ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಬಿರಿಯಾನಿ, ಅದರಲ್ಲೂ ಬೆಳಗ್ಗೆ ಕಾಲ್ ಸೂಪು ಮತ್ತು ತಟ್ಟೆ ಇಡ್ಲಿ. ಅದು ಬೆಳಗ್ಗೆ 6 o'clock ಇಂದ 9:30ವರೆಗೂ ಅಷ್ಟೇ ಸಿಗುತ್ತೆ. ಅದರಲ್ಲೂ ಕ್ಯೂ ಮಾತ್ರ ತುಂಬ ಕ್ಯೂ ಇರುತ್ತೆ. ಯಾಕಂದರೆ ಬೆಳಗ್ಗೆ ಯಾರ್ಯಾರು ಈ ಕನಕಪುರ ರೋಡಲ್ಲಿ ಓಡಾಡ್ತಿರ್ತಾರಲ್ಲ, ಎಲ್ಲರೂ ಬರೋ ಜಾಗನೇ ಬಂದ್ಬಿಟ್ಟು RK ನಾಟು ಬಿರಿಯಾನಿ ಅಂತ. ಸೊ ಇಲ್ಲಿನ ವಿಶೇಷತೆ ಏನಪ್ಪಾ ಅಂದ್ರೆ, 10 ರೂಪಾಯಿಗೆ, ಬರೀ 10 ರೂಪಾಯಿಗೆ ನಿಮ್ಗೆ ಕಾಲ್ ಸೂಪ್ ಸಿಗ್ತಾ ಇದೆ. ಅದ್ರ ಜೊತೆಗೆ 10 ರೂಪಾಯಿಗೆ ತಟ್ಟೆ ಇಡ್ಲಿ ಸಿಗ್ತಾ ಇದೆ. ಬಿಸಿ ಬಿಸಿ ತಟ್ಟೆ ಇಡ್ಲಿ ಸಾಫ್ಟ್ ಆಗಿರುತ್ತೆ, ಬೆಣ್ಣೆ ತರ ಇರುತ್ತೆ. ಅದ್ರ ಜೊತೆಗೆ ಬೈ ಟು ಗೆಟ್ ಒನ್ ಬಿರಿಯಾನಿ. ಅದು ಪಾರ್ಸಲ್ ಇಲ್ಲ, ಇಲ್ಲಿ ಬಂದವ್ರಿಗೆ ಬೈ ಟು ಗೆಟ್ ಒನ್ ಬಿರಿಯಾನಿ ಆಫರ್ ಅಪ್ಲೈ ಆಗುತ್ತೆ. ಅಂಡ್ ಹೋಮ್ ಡೆಲಿವರಿ ಸಹ ಆಪ್ಷನ್ ಇದೆ ಇವ್ರ ಹತ್ರ. ಸೊ ಎಲ್ಲರೂ ವೆರೈಟಿ ಆಫ್ ಬಿರಿಯಾನೀಸ್ ತಿಂದಿರ್ತೀರಾ. ಆಂಧ್ರ ಸ್ಟೈಲು, ಅಂಬೂರು ಮತ್ತೆ ಹೈದ್ರಾಬಾದಿ ಬಿರಿಯಾನಿ ತುಂಬಾ ವೆರೈಟಿ ತಿಂದಿರ್ತೀರಾ. ಆದ್ರೆ ನಾಟಿ ಆಂಧ್ರ ಬಿರಿಯಾನಿ ತಿನ್ಬೇಕಂದ್ರೆ ನೀವು ಬರ್ಬೇಕಾಗಿರೋ ಜಾಗ ಬಂದ್ಬಿಟ್ಟು RK ನಾಟು ಬಿರಿಯಾನೀಸ್ಗೆ. ಸೊ ಈ ಲೊಕೇಶನ್ ಎಲ್ಲಿ ಬರುತ್ತಪ್ಪ ಅಂದ್ರೆ, ಪಿಲ್ಲರ್ ನಂಬರ್ 253, ತಲಗಟ್ಪುರ ಕನಕಪುರ ಮೈನ್ ರೋಡ್ ಅಲ್ಲಿ ಬರುತ್ತೆ. ಸೊ ಇಲ್ಲಿಗೆ ಯಾರಾದ್ರೂ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ಕೊಂಡ್ ಬರ್ತಿದ್ರೆ, ತಲಗಟ್ಪುರ ಮೆಟ್ರೋ ಸ್ಟೇಷನ್ ಇದೆ. ಡೈರೆಕ್ಟ್ ಆಗಿ ನೀವು ತಲಗಟ್ಪುರ ಮೆಟ್ರೋ ಸ್ಟೇಷನ್ ಹತ್ರ ಬಂದು ಅಲ್ಲಿಂದ ಜಸ್ಟ್ 500 meters ವಾಕ್ ಮಾಡಿದ್ರೆ ನಿಮ್ಗೆ ಸಿಗೋ ಲೊಕೇಶನ್ ಬಂದ್ಬಿಟ್ಟು ಇದು RK ನಾಟು ಬಿರಿಯಾನೀಸ್ ಅಂತ. ಸೊ ಇನ್ಯಾಕೆ ವೇಟು, ಹೋಗಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳೋದ ಬನ್ನಿ. ಒಳಗೆ ಬರ್ತಿದ್ದಂಗೆ ನೀವು ನೋಡ್ತಿರ್ಬೋದು, ಆಂಬಿಯನ್ಸ್ ಅಂತೂ ತುಂಬಾ ಚಕ್ಕದಾಗಿದೆ. ನಮ್ಮ ಇಂಡಿಯನ್ ನೇಷನ್ ಒಂದು ಟ್ರಿಬ್ಯೂಟ್ ಮಾಡಿ, ಇಂಡಿಯನ್ ಆರ್ಮಿಗೆ ಒಂದು ಟ್ರಿಬ್ಯೂಟ್, ಮತ್ತೆ ನಮ್ಮ ಕರ್ನಾಟಕ ಫ್ಲಾಗ್, ನಮ್ಮ ಕನ್ನಡಾಂಬೆಗೆ, ನೆಕ್ಸ್ಟ್ ನಮ್ಮ ಅನ್ನದಾತರ ರೈತರಿಗೂ ಸಹ ಇದೆ. ಮತ್ತೆ ಆಂಬಿಯನ್ಸ್ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. ಅಂಡ್ ನೀಟ್ನೆಸ್ ಆಗಿ ಅಷ್ಟು ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಪ್ಲೇಸ್ ಮಾತ್ರ. ಸೊ ಗೈಸ್, ನನ್ನ ಮುಂದೆ ಫಸ್ಟ್ ಐಟಮ್ ಬಂದ್ಬಿಟ್ಟು 10 ರೂಪಾಯಿಗೆ ಕಾಲ್ ಸೂಪು, 10 ರೂಪಾಯಿಗೆ ಇಡ್ಲಿ ಇದೆ. ಇಡ್ಲಿ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ನಾನು ಲೇಟಾಗಿ ಬಂದಿದ್ದೀನಿ. ಸೊ ಹಾಗಾಗಿ ಇಡ್ಲಿ ಖಾಲಿ ಆಗಿದೆ. ಪುಣ್ಯಕ್ಕೆ ನನ್ಗೆ ಒಂದೇ ಒಂದು ಇಡ್ಲಿ ಸಿಕ್ಕಿದೆ. ಇಡ್ಲಿ ಮಾತ್ರ ತುಂಬಾ ಲೇಟ್ ಆದ್ರೂ 10 ಗಂಟೆ ಆಲ್ಮೋಸ್ಟ್ ಮಧ್ಯಾಹ್ನ ಆಗ್ತಾ ಬರ್ತಿದೆ, ಆದ್ರೂ ಇನ್ನೂ ಸಾಫ್ಟ್ ಆಗಿದೆ ಅದು ಇಡ್ಲಿ. ಇಡ್ಲಿ ಎಷ್ಟು ಸಾಫ್ಟ್ ಆಗಿದೆ ಅಂದ್ರೆ, ಇವಾಗ್ಲೂ ಬಾಯಿಗೆ ಇಟ್ಟರೆ ಕರಗಿ ಒಳಗೆ ಹೋಗ್ತಾ ಇದೆ, ಅಷ್ಟು ಸಾಫ್ಟ್ ಆಗಿದೆ. ಜೊತೆಗೆ ಅದ್ರ ಜೊತೆ ಕೊಟ್ಟಿರೋ ಗ್ರೇವಿ ಏನಿದೆ, ಗ್ರೇವಿ ತುಂಬಾ ಸಕ್ಕತ್ತಾಗಿದೆ. ಅದ್ರ ಜೊತೆ ಇವಾಗ 2 ಐಟಮ್ ಜೊತೆ ಆ್ಯಡ್ ಆಗಿದೆ, ಒಂದು ಚಿಕನ್ ಬಿರಿಯಾನಿ, ಒಂದು ಮಟನ್ ಬಿರಿಯಾನಿ. ನೋಡ್ತಾ ಇರ್ಬೋದು, ನಾಟಿ ಸ್ಟೈಲಲ್ಲಿ ಸಣ್ಣಕ್ಕಿ ಯೂಸ್ ಮಾಡ್ತಾರೆ, ಇಲ್ಲೂ ಅಷ್ಟೇ ಸಣ್ಣಕ್ಕಿ ಯೂಸ್ ಮಾಡಿದ್ದಾರೆ. ಆದರೆ ನಮ್ದು ನಾಟಿ ಸ್ಟೈಲ್ ಬಂದ್ಬಿಟ್ಟು ಗ್ರೀನ್ ಕಲರ್ ಇರುತ್ತೆ. ಇದು ಆಂಧ್ರ ಸ್ಟೈಲ್ ನಾಟಿ ಬಿರಿಯಾನಿ ಆಗಿರೋ ಕಾರಣ ರೆಡ್ ಆಗಿದೆ. ವಾಸನೆ ಗಮ ಅಂತ ಬರ್ತಾ ಇದೆ, ತಡ್ಕೊಳಕ್ ಆಗ್ತಿಲ್ಲ. ಆದರೆ ಟೇಸ್ಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ಈಗ ಇಡ್ಲಿ ಆಯಿತು. ಇಡ್ಲಿ ಮಾತ್ರ ಸೂಪರ್ ಆಗಿದೆ, ಸಾಫ್ಟ್ ಆಗಿದೆ, ಮತ್ತು ಅದ್ರ ಜೊತೆ ಗ್ರೇವಿನ ಇನ್ನೂ ಸೂಪರ್ ಆಗಿದೆ. ಇವಾಗ ಕಾಲ್ ಸೂಪ್ ಟ್ರೈ ಮಾಡೋಣ. ಕಾಲ್ ಸೂಪಲ್ಲಿ ಮಸಾಲೆ, ಉಪ್ಪು, ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ. ಎಲ್ಲೂ ಒಂಚೂರು ಹೆಚ್ಚು ಕಮ್ಮಿ ಅನ್ನೋ ಥರ ಇಲ್ಲ. ಎಲ್ಲಾದ್ರೂ ಒಂದು ಕಡೆ ಉಪ್ಪು ಜಾಸ್ತಿ ಆಗಿರುತ್ತೆ, ಇಲ್ಲ ಒಂದು ಕಡೆ ಖಾರ ಜಾಸ್ತಿ ಆಗಿರುತ್ತೆ. ಆದರೆ ಇಲ್ಲಿ ಎಲ್ಲ ಪರ್ಫೆಕ್ಟ್ ಆಗಿದೆ, ಉಪ್ಪು ಖಾರ ಎಲ್ಲ. ಆ್ಯಂಡ್ ಬೆಳಗ್ಗೆ ಹೊತ್ತು ಯಾರಾದರೂ ಇದನ್ನು ಕುಡಿತಿರೋರ್ಗಂತೂ ಗೊತ್ತಿರುತ್ತೆ ಅದ್ರ ಎಫೆಕ್ಟ್ ಏನು, ಅದ್ರ ಪವರ್ ಏನು ಅಂತ ಕಾಲ್ ಸೂಪ್ದು. ಸೊ ಇವಾಗ ಕಾಲ್ ಸೂಪ್ ಕುಡಿದಾದ್ಮೇಲೆ ನಿಮ್ಗೆ ಸಿಗ್ತೀನಿ. ಸೊ ಇವಾಗ ನಾನು ರೈಸ್ ಐಟಮ್ ಮೂವ್ ಆಗಿದ್ದೀನಿ. ಸೂಪ್ ಹಾಗೆ ಇಟ್ಕೊಂಡಿದ್ದೀನಿ, ಯಾಕಂದರೆ ಸೂಪ್ ಸೂಪರ್ ಆಗಿದೆ. ಏನು ಅದ್ರದ್ದೇನಿದೆ ಅಲ್ಲ ಫ್ಲೇವರು, ಇವಾಗಲೂ ಬಾಯಲ್ಲಿ ಹಾಗೇ ಇದೆ. ಈಗ ರೈಸ್ ಐಟಮಲ್ಲಿ ಫಸ್ಟ್ ಐಟಮ್ ಬಂದ್ಬಿಟ್ಟು ಚಿಕನ್ ಬಿರಿಯಾನಿ ತೊಗೊಂಡಿದ್ದೀನಿ. ಚಿಕನ್ ಬಿರಿಯಾನಿ ನೋಡ್ತಾ ಇರ್ಬೋದು, ಬಿರಿಯಾನಿ ತುಂಬ ಸಾಫ್ಟಾಗಿ ಬಿಸಿ ಬಿಸಿ ಆಗಿದೆ, ಮತ್ತು ರೈಸು ಅಷ್ಟೇ ಕರೆಕ್ಟಾಗಿ ಬಂದಿದೆ. ಈಗ ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ. ಆ ಮಸಾಲೆ ಎಲ್ಲ ಕರೆಕ್ಟಾಗಿ ಮಿಕ್ಸಪ್ ಆಗಿದೆ. ಆ್ಯಂಡ್ ಎಲ್ಲನೂ ಕರೆಕ್ಟಾಗಿ ಏನಿದೆಲ್ಲ ಚಿಕನ್ನಲ್ಲಿ ಮ್ಯಾರಿನೇಟ್ ಮಾಡಿ ಹಾಕಿರೋದು ಪರ್ಫೆಕ್ಟಾಗಿ ಇದಾಗಿದೆ. ಚಿಕನ್ ಅಷ್ಟೇ, ಚಿಕನ್ ಕರೆಕ್ಟಾಗಿ ಬಂದಿದೆ. ಎಲ್ಲೋ ಒಂಚೂರು ಜಾಸ್ತಿ ಓವರಾಗಿ ಬೆಂದು ಇದಾಗಿಲ್ಲ, ಅಥವಾ ಕಮ್ಮಿ ಬೆಂದು ಹಸಿ ಹಸಿ ಹಂಗೆ ಚಿಕನ್ ಪರ್ಫೆಕ್ಟಾಗಿ ಬಂದಿದೆ. ಹಾಗೆ ಹೇಳ್ತಿದ್ರು ಈ ಓನರು, ಈ ಚಿಕನ್ ಆಂಧ್ರ ನಾಟಿ ಸ್ಟೈಲ್ ಬಿರಿಯಾನಿಲಿ ಅವ್ರು ದಮ್ ಕಟ್ತಾರೆ ಅಂತ, ದಮ್ನ ಕರೆಕ್ಟಾಗಿ ಕಟ್ಟಿಲ್ಲ ಅಂದರೆ ಇದು ಕರೆಕ್ಟಾಗಿ ಬೇಯಲ್ಲ. ಸೊ ಹಾಗಾಗಿ ಇದೆಲ್ಲ ಕರೆಕ್ಟಾಗಿ ಬೆಂದಿದೆ. ಸೊ ಕಂಪ್ಲೀಟಾಗಿ ತಿಂದ್ಬಿಟ್ಟು ಆಮೇಲೆ ನಿಮ್ಗೆ ಸಿಗ್ತೀನಿ. ಸೊ ಈಗ ಫಸ್ಟ್ ಬಿರಿಯಾನಿ ಐಟಮ್ ಮುಗೀತು, ಚಿಕನ್ ಬಿರಿಯಾನಿ.
ನೋಡೋದಿರ್ಬೋದು ಟೇಸ್ಟ್ ಹೇಗಿದೆ ಅಂದರೆ ಇನ್ನೂ ಅದು ಬಿರಿಯಾನಿ ಹಾಗೆ ಬಾಯಲ್ಲಿ ಹಾಗೆ ಫ್ಲೇವರ್ ಹಾಗೆ ಇದೆ. ಸೊ ಈಗ ಸೆಕೆಂಡ್ ಬಿರಿಯಾನಿ ಐಟಮ್ಮು ಮಟನ್ ಬಿರಿಯಾನಿ. ಇದು ಹೇಗಿದೆ ಅಂತ ಒಂದ್ಸತಿ ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ ನಿಮಗೆ. ಸೊ ಈಗ ಫಸ್ಟ್ ಬಿರಿಯಾನಿ ಐಟಮ್ ಮುಗೀತು, ಚಿಕನ್ ಬಿರಿಯಾನಿ ಮುಗಿಸ್ಬಿಟ್ಟು ಈಗ ಸೆಕೆಂಡ್ ಬಿರಿಯಾನಿ ಐಟಮ್ ಬಂದಿದ್ದೀನಿ, ಮಟನ್ ಬಿರಿಯಾನಿ. ಸೊ ಮಟನ್ ಬಿರಿಯಾನಿಯಲ್ಲಿ ಫಸ್ಟು ನಾವು ನೋಡೋದೇನು ಅಂದರೆ ಮಟನ್ ಕರೆಕ್ಟಾಗಿ ಬೆಂದಿದೆಯಾ ಇಲ್ಲ ಅಂತ ನೋಡ್ತಾ ಇರೋದು. ಮಟನ್ ಮಾತ್ರ ತುಂಬ ಸಾಫ್ಟಾಗಿದೆ, ಎಲ್ಲೂ ಇದಾಗಿದೆ ಅಂತ ಅನಿಸ್ತಾ ಇಲ್ಲ. ಮಟನ್ ತಿನ್ಬೇಕಾದ್ರೆ ಜೊತೆಗೆ ಒಂದು ಕಬಾಬು ಸಹ ರೆಡಿಯಾಗಿ ಬಂದಿದೆ. ಹೇಳ್ತಾರಲ್ಲ ಮಟನ್ ಕರೆಕ್ಟಾಗಿ ಬೆಂದಿತ್ತು ಅಂದರೆ ಬೇರೆ ಏನು ಬೇಡ ಮಟನ್ ಜೊತೆಗೆ, ಅಷ್ಟು ಪರ್ಫೆಕ್ಟಾಗಿ ಬಂದಿದೆ ಮಟನ್ನು. ಸೊ ಇವಾಗ ಮಟನ್ ಬಿರಿಯಾನಿ ಹೇಗಿದೆ ಟೇಸ್ಟ್ ಮಾಡೋದು. ಇಲ್ಲಿ ಬಂದರೆ ನಾನು ಕಂಪಲ್ಸರಿ ಮ್ಯಾಂಡೇಟರಿ ಟ್ರೈ ಮಾಡೋಕೆ ಹೇಳೋದು ನಿಮಗೆ ಕಂಪಲ್ಸರಿ ಅಂದರೆ ಮಟನ್ ಬಿರಿಯಾನಿ ಪ್ಲಸ್ ಕಬಾಬು. ಯಾಕಂದರೆ ಕಬಾಬ್ ಇನ್ನೂ ಟೇಸ್ಟ್ ಮಾಡಿಲ್ಲ, ಆದರೆ ಕಬಾಬ್ ಎಲ್ಲ ಕಡೆ ಚೆನ್ನಾಗಿ ಸಿಗುತ್ತೆ ಅಂತ ಗೊತ್ತು, ಅದು ಟೇಸ್ಟ್ ಮಾಡಿ ಹೇಳ್ತೀನಿ. ಆದರೆ ಈಗ ಮಟನ್ ಬಿರಿಯಾನಿ ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ. ಸೊ ಮಟನ್ ಟೆಕ್ಸ್ಚರ್ ಏನಿದೆಲ್ಲ ತುಂಬ ಸಾಫ್ಟಾಗಿದೆ, ಮತ್ತು ಯಾವ ಮಟನ್ ಅಂತ ಗೊತ್ತಿಲ್ಲ, ಬನ್ನೂರು ಮಟನ್ ಅಥವಾ ಬೆಳ್ತಿರೋದು ಗೊತ್ತಿಲ್ಲ, ಆದರೆ ಎಳೆದು ಗೊತ್ತಿಲ್ಲ, ಆದರೆ ತುಂಬ ಸಕ್ಕತ್ತಾಗಿದೆ ಮಟನ್ ಮಾತ್ರ. ಟೇಸ್ಟು ಅಷ್ಟೇ ಅಷ್ಟು ಸೂಪರ್ ಆಗಿದೆ. ಆ್ಯಂಡ್ ಸ್ಮೆಲ್ ಫ್ರಾಗ್ನೆಸ್ ಸಕ್ಕತ್ತಾಗಿ ಬರ್ತಿದೆ ಮಸಾಲೆದೆಲ್ಲ. ಯಾರಾದರೂ ಬಂದರೆ ಮಸ್ಟ್ ಟ್ರೈ ಅಂತ ಹೇಳ್ತೀನಿ ಮಟನ್ ಬಿರಿಯಾನಿನ. ಸೊ ಎಲ್ಲರೂ ಚಿಕನ್ಗೆ ಹೋಗ್ತೀರಾ, ಚಿಕನ್ಗಿಂತ ಒಂದ್ಸತಿ ಮಟನ್ ಟ್ರೈ ಮಾಡಿ. ಯಾಕಂದರೆ ಮಟನ್ಗಳು ಕೊಡೋ ಫ್ಲೇವರು ಮತ್ತು ಮಟನ್ನ ಟೆಕ್ಸ್ಚರ್ ಏನಿದೆ ಅಲ್ಲ ಮಟನ್ನು ಸೂಪರ್ ಆಗಿದೆ. ಸೊ ಇವಾಗ ತಾನೇ ಬಿಸಿ ಬಿಸಿಯಾಗಿ ರೆಡಿಯಾಗಿ ಬಂದಿರೋ ಬೆಳ್ಳುಳ್ಳಿ ಕಬಾಬ್ ಇದೆ ನನ್ನ ಕೈಯಲ್ಲಿ. ಬೆಳ್ಳುಳ್ಳಿ ಕಬಾಬ್ ಅಲ್ಲ, ನಾರ್ಮಲ್ ಕಬಾಬ್. ನೋಡ್ತಾ ಇದ್ರೆ ಸಖತ್ತ ಸಾಫ್ಟ್ ಆಗಿದೆ ಗುರು, ಕ್ರಿಸ್ಪಿ ಆಗಿದೆ. ನೀವು ಕಾಣಿಸ್ತಾ ಇರ್ಬೋದು, ಟೆಕ್ಸ್ಚರ್ ಮಾತ್ರ ಸಕ್ಕತ್ತಾಗಿದೆ. ಎಷ್ಟು ಕ್ರಿಸ್ಪಿ ಆಗಿದೆ ಅಂದ್ರಮ್ಮ ಚಿಕನ್ನು, ಮ್ಯಾರಿನೇಷನ್ ಮಾಡಿರೋದು ಪರ್ಫೆಕ್ಟಾಗಿ ಮ್ಯಾರಿನೇಟ್ ಮಾಡಿದ್ದಾರೆ. ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ಯಾರಾದರೂ ಇಲ್ಲಿ ಬಂದರೆ ಚಿಕನ್ ಬಿರಿಯಾನಿ ತೊಗೊಳಕೋಗ್ಬಿಡಿ, ಮಟನ್ ಬಿರಿಯಾನಿ ಪ್ಲಸ್ ಕಬಾಬ್ ತೊಗೊಳ್ಳಿ ಅಂತ ನಾನು ರೆಕಮೆಂಡ್ ಮಾಡೋದು. ಜೊತೆಗೆ ಕಾಲ್ ಸೂಪ್ ಮಾತ್ರ ಮಿಕ್ಸ್ ಮಾಡೋಕೆ ಹೋಗ್ಬೇಡಿ. ಕಾಲ್ ಸೂಪ್ ಒಂಥರ ನೀವು ವೆಜ್ಜಲ್ಲಿ ಹೆಂಗೆ ಸೂಪ್ ತೊಗೊಳ್ತೀರಾ ಹಾಗೆ ನಮ್ಗೆ ಇಲ್ಲಿ ನಾನ್ ವೆಜ್ಜಿಗೆ ಬಂದರೆ ನಾನ್ ವೆಜ್ಜಲ್ಲಿ ಕಾಲ್ ಸೂಪ್ ತೊಗೊಳ್ಳಿ, ಸೂಪರ್ ಆಗಿದೆ. ಜಸ್ಟ್ ಬರೀ 10 ರೂಪಾಯಿಗೆ ಅಷ್ಟೇ ಇದೆ ಅದು. ನಿಮ್ಗೇನದು ಹೆವಿ ಅನ್ಸಲ್ಲ ಇದ್ರ ಜೊತೆ ಕುಡಿಬೇಕಾದ್ರೆ. ನನಗೆ ಬೇವರು ಮಕ್ಕದಲ್ಲಿ ಕಿತ್ಕೊಂಡ್ಬರ್ತಿರೋದು ನಿಮ್ಗೆ ಕಾಣಿಸ್ತಾ ಇರ್ಬೋದು. ಯಾರು ನಾನ್ ವೆಜ್ ತಿಂತಾರಲ್ಲ ಮಕ್ಕದಲ್ಲಿ ಬೇವ್ರು ಇಳಿತಿದೆ ಅಂದರೆ ಅಷ್ಟು ಪರ್ಫೆಕ್ಟ್ ಆಗಿದೆ ಊಟ ಅಂತ ಆಯ್ತಾ. ನಾನು ಬಿಸಿಯಾಗೂ ಸಹ ಇದೆ, ಖಾರ ಹುಳಿ ಉಪ್ಪು ಎಲ್ಲ ಸಕ್ಕತ್ತಾಗಿದೆ. ಇನ್ನೇನಕ್ಕೆ ರೇಟು ಕಂಪ್ಲೀಟಾಗಿ ತಿಂದ್ಬಿಟ್ಟು ಆಮೇಲೆ ನಿಮ್ಗೆ ಸಿಗ್ತೀನಿ. ಸೊ ಈಗ ನೆಕ್ಸ್ಟ್ ಇನ್ನೊಂದು ಐಟಮ್ ಬಿಸಿ ಬಿಸಿಯಾಗಿ ಇವಾಗ ತಾನೇ ರೆಡಿಯಾಗಿ ಬಂದಿರೋದು ಚಿಕನ್ ಫ್ರೈ. ನಾನು ಮುಂದೆ ನೋಡ್ತಾ ಇರ್ಬೋದು, ಇವಾಗ ತಾನೇ ಜಸ್ಟ್ ತಂದು ಮೇಡಮ್ ಇಟ್ಟರು, ಫುಲ್ ಬಿಸಿಯಾಗಿದೆ. ನೀವು ಚಿಕನ್ಗಿಂತ ಹೆಚ್ಚಾಗಿ ಅದು ಮಸಾಲೆ ಏನಿದೆಯಲ್ಲ ಆ ಮಸಾಲೆಯಲ್ಲಿ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಚಿಕನ್ ಕರೆಕ್ಟಾಗಿ ಬೆಂದಿದೆ ಇಲ್ಲ ಅಂತ. ಮಸಾಲೆ ಎಲ್ಲ ಕರೆಕ್ಟಾಗಿ ಹಿಡಿದಿದೆ, ತುಂಬ ಬಿಸಿ ಇದೆ, ಅದಕ್ಕೋಸ್ಕರ ಅದನ್ನು ಚಿಕನ್ ಬಿಡಿಸೋಕ್ಕಾಗ್ತಿಲ್ಲ, ಅಷ್ಟು ಬಿಸಿಯಾಗಿದೆ. ಟೇಸ್ಟ್ ಮಾತ್ರ ಚಿಕನ್ ಫ್ರೈ ಸಕ್ಕತ್ತಾಗಿದೆ. ಅದು ಚಿಕನ್ದು ಏನಿದೆ ಅಲ್ಲ ಅದ್ರ ಮಸಾಲೆ ಎಲ್ಲ ಚಿಕನ್ ಕರೆಕ್ಟಾಗಿ ಹಿಡಿದಿದೆ, ಎಲ್ಲೂ ಒಂಚೂರು ಅರ್ಧಂಬರ್ಧ ಬೆಂದಿದೆ ಅಥವಾ ಇದ್ರ ಥರ ಏನಿಲ್ಲ. ಸೂಪರ್ ಅಂತ ಹೇಳ್ತೀನಿ ನಾನು ಇದನ್ನು. ಆದರೆ ನಾನು ಸಜೆಸ್ಟ್ ಮಾಡೋದು ಕಬಾಬು ಪ್ಲಸ್ ಮಟನ್ ಬಿರಿಯಾನಿ, ಇದನ್ನು ಕಂಪಲ್ಸರಿ ಬಂದಾಗ ಟ್ರೈ ಮಾಡಿ ಅಂತ ಹೇಳ್ತೀನಿ. ಇಲ್ಲಿ ಇನ್ನೊಂದು ವಿಷಯ ನಾನು ಹೇಳ್ಬೇಕಾಗಿರೋದು ಆಂಬಿಯನ್ಸ್ ಮತ್ತು ಕ್ಲೀನ್ನೆಸ್ ವಿಷಯಕ್ಕೆ ಬಂತು ಅಂದರೆ ತುಂಬ ಕ್ಲೀನಾಗಿದೆ ಜಾಗ, ಎಲ್ಲೂ ಕಸ ಆಗಲಿ ಇನ್ನೊಂದಾಗಲಿಲ್ಲ, ತುಂಬ ನೀಟಾಗಿ ಹೈಜೀನಾಗಿ ಮೇಂಟೈನ್ ಮಾಡಿದ್ದಾರೆ. ಬಂದು ಕುತ್ಕೊಳ್ಳೋರಿಗೆ ಒಂದು ಅನ್ಕಂಫರ್ಟಬಲ್ ಇಲ್ಲ, ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಎಂಥ ಒಳ್ಳೆ ಊಟ ನಿಮ್ಗೆಲ್ಲರಿಗೂ ನಾನು ತೋರಿಸಿದೆ ಅಂತ. ಆ್ಯಂಡ್ ಟೇಸ್ಟ್ ವೈಸ್ ಬಂತು ಅಂದರೆ ತುಂಬ ಸೂಪರ್ ಆಗಿದೆ. ಟೇಸ್ಟಲ್ಲಿ ಎಲ್ಲ ಊಟನೂ ಸೂಪರ್ ಆಗಿದೆ, ಎಲ್ಲನೂ ನಿಮಗೆ ರೆಕಮೆಂಡ್ ಮಾಡೋ ಅಂಥದ್ದೇ. ಆದರೆ ನಾನು ಪರ್ಸ್ನಲಿ ಟ್ರೈ ಮಾಡಿದ್ರಲ್ಲಿ ನನಗಿಷ್ಟ ಆಗಿದ್ದು ಮಟನ್ ಬಿರಿಯಾನಿ ಜೊತೆಗೆ ಕಾಲ್ ಸೂಪು ಮತ್ತು ಕಬಾಬು, ಈ ಮೂರನ್ನ ನೀವು ಮಸ್ಟ್ ಆ್ಯಂಡ್ ಶುಡ್ ರೆಕಮೆಂಡ್ ಮಾಡಿದ್ದೀನಿ. ನಾನು ನಿಮಗೆ ರೆಕಮೆಂಡ್ ಮಾಡೋದು ಟ್ರೈ ಮಾಡೋದು ಇಲ್ಲಿ ಬಂದು ಅಂದರೆ. ಆದರೆ ಟೇಸ್ಟ್ ಮಾತ್ರ ಎಲ್ಲನೂ ಸೂಪರ್ ಆಗಿತ್ತು. ಚಿಕನ್ ಬಿರಿಯಾನಿನೂ ಸಕ್ಕತ್ತಾಗಿತ್ತು, ಚಿಕನ್ ಫ್ರೈನೂ ಸಕ್ಕತ್ತಾಗಿತ್ತು. ಆದರೆ ನಾನು ಹೇಳಿರೋ ಪ್ರಕಾರ ಈ ಮೂರು ನನಗೆ ತುಂಬ ಇಷ್ಟವಾಗಿದ್ದ ಫುಡ್ಡು. ಸೊ ಇನ್ನೊಂದ್ಸತಿ ಲೊಕೇಶನ್ ಹೇಳ್ತೀನಿ. ಈ ಲೊಕೇಶನ್ ಎಲ್ಲಿ ಬರುತ್ತಪ್ಪ ಅಂದರೆ ಇದು ಬರೋದು ಕನಕಪುರ ಮೇನ್ ರೋಡಲ್ಲಿರೋ ತಲ್ಲಘಟ್ಟಪುರ ಮೆಟ್ರೋ ಸ್ಟೇಷನ್ ನಿಯರು, ಪಿಲ್ಲರ್ ನಂಬರ್ 253 ಹತ್ರ ಇದು ಬರೋದು. ಆ್ಯಂಡ್ ಇಲ್ಲಿ ನಿಮಗೆ ತುಂಬ ವೆರೈಟಿ ಆಫ್ ಫುಡ್ಸು ನೀವು ಟ್ರೈ ಮಾಡಬೇಕು ಅಂತ ಅಂದರೆ ನೀವು ಬರಬೇಕಾಗಿರೋದು ವೀಕೆಂಡ್ಸಲ್ಲಿ, ಅದು ಎಸ್ಪೆಷಲಿ ಸಂಡೇಸು. ಯಾಕೆಂದರೆ ಸಂಡೇಸು ತುಂಬ ವೆರೈಟೀಸ್ ಆಫ್ ಫುಡ್ ಇರುತ್ತೆ ಮತ್ತು ರಶ್ಶು ಸಹ ಹಾಗೇ ಇರುತ್ತೆ. ನಾನು ಇವತ್ತು ವೀಕ್ ಡೇಸ್ ಆಗಿರೋ ಕಾರಣ ಪ್ಲಸ್ ಮಧ್ಯಾಹ್ನ ನಾನು ಬಂದಿರೋದಕ್ಕೆ ನನಗೆ ಇಲ್ಲಿ ತುಂಬ ರಶ್ ಇಲ್ಲ. ಅದೇ ಮಾರ್ನಿಂಗ್ 6 o'clock ಇಂದ 9:30 ವರೆಗೂ ಫುಲ್ ರಶ್ ಇರುತ್ತೆ ಅಂತ ಓನರೇ ಹೇಳಿದ್ರು.
ಆ ಟೈಮಲ್ಲಿ ಬಂದರೆ ನಿಮಗೆ 10 ರೂಪಾಯಿಗೆ ಕಾಲ್ ಸೂಪು ಮತ್ತು 10 ರೂಪಾಯಿಗೆ ತಟ್ಟೆ ಇಡ್ಲಿ ಸಿಗುತ್ತೆ. ಅದು ಮಸ್ಟ್ ಅಂಡ್ ಶುಡ್. ಬೆಳಗ್ಗೆ ಹೊತ್ತು ಯಾರು ಬರ್ತಿರೋ ಇಲ್ಲಿ ಅದನ್ನು ಕಂಪಲ್ಸರಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ಅದು ಪಾಕೆಟ್ ಫ್ರೆಂಡ್ಲಿ ಮತ್ತು ನಿಮಗೆ ಹೆಲ್ತ್ ವೈಸ್ ಕಾಲ್ ಸೂಪು ನಿಮ್ಗೆ ಎಷ್ಟು ಹೆಲ್ತ್ ಬೆನಿಫಿಟ್ ಇದೆ ಅಂತ ನಿಮಗೂ ಗೊತ್ತಿದೆ. ಆ್ಯಂಡ್ ನಾನು ಪರ್ಸನಲಿ ಕಾಲ್ ಸೂಪ್ನ ಟ್ರೈ ಮಾಡಿದಾಗೆ ಕಾಲ್ ಸೂಪ್ ತುಂಬ ಸೂಪರ್ ಆಗಿತ್ತು. ಟೇಸ್ಟ್ ವೈಸ್ ಆಗಲಿ ಅದರಲ್ಲಿರೋ ಅಂಶಗಳಾಗಲಿ ಕಂಪ್ಲೀಟಾಗಿ ಕಾಲ್ ಸೂಪ್ ಹೇಗೆ ರೆಡಿ ಆಗಬೇಕು, ನಾನು ಒಂದ್ ಕಡೆ ಮಾತ್ರ ನಾನು ಟೇಸ್ಟ್ ಮಾಡಿದ್ದು. ಸೊ ಕಾಲ್ ಸೂಪ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಕಾಲ್ ಸೂಪ್ನ ಏನಿದೆಲ್ಲ ಟೇಸ್ಟ್ ಮಾತ್ರ ಪರ್ಫೆಕ್ಟ್ ಆಗಿತ್ತು. ನಾನು ಟ್ರೈ ಮಾಡಿರೋ ಕಾಲ್ ಸೂಪಲ್ಲಿ ಇದು ಬೆಸ್ಟ್ ಅಂತ ಹೇಳ್ತೀನಿ ನಾನು. ಸೊ ನೀವೇನಾದ್ರೂ ಈ ಕಡೆ ಕನಕಪುರ ರೋಡಲ್ಲಿ ಹೋಗ್ತಿದ್ರೆ ನಿಮ್ಗೆ ಎಲ್ಲಾದ್ರೂ ಒಂದು ನಾಟಿ ಸ್ಟೈಲ್ ಆಂಧ್ರ ನಾಟಿ ಸ್ಟೈಲ್ ಬಿರಿಯಾನಿ ತಿನ್ಬೇಕು ಅಂತ ಇತ್ತು, ಅಥವಾ ನೀವೆಲ್ಲಾದ್ರೂ ಬೇರೆ ಕಡೆಯಿಂದ ಆಂಧ್ರ ನಾಟಿ ಸ್ಟೈಲ್ ಬಿರಿಯಾನಿ ತಿನ್ಬೇಕು ಅಂತ ಇತ್ತು ಅಂದ್ರೆ ನೀವು ಬರ್ಬೇಕಾಗಿರೋ ಜಾಗ ಬಂದ್ಬಿಟ್ಟು RK ನಾಟು ಬಿರಿಯಾನೀಸ್ಗೆ. ಸೊ ಇಲ್ಲಿ ಇನ್ನೊಂದು ಆಫರ್ ಸಹ ನಡೀತಾ ಇರುತ್ತೆ. ನೀವು ಇಲ್ಲಿ ಏನಾದ್ರು ಬಂದ್ರೆ 2+1 ಬಿರಿಯಾನಿ ನಿಮ್ಗೆ ಇಲ್ಲಿ ಸಿಗುತ್ತೆ. ಆದ್ರೆ ಪಾರ್ಸಲ್ ಅವೈಲೇಬಲ್ ಇರೋದ ಇಲ್ಲಿ ಬಂದು ಇಲ್ಲೇ ತಿಂದು ಇಲ್ಲೇ ಇದು ಮಾಡೋರಿಗೆ 2+1 ಬಿರಿಯಾನಿ ಆಫರ್ ಇಲ್ಲೇ ಕಂಪಲ್ಸರಿ ಇದ್ದೇ ಇರುತ್ತೆ ಎವ್ರಿ ಡೇ. ಬಂದ್ಬಿಟ್ಟು ಬೆಳಿಗ್ಗೆ 6 ಗಂಟೆಗೆ ಓಪನ್ ಆದ್ರೆ ರಾತ್ರಿ 10 ಗಂಟೆವರೆಗೂ ಓಪನ್ ಇರುತ್ತೆ. ಸೊ ಯಾರ್ಯಾರು ಈ ಕಡೆ ರೋಡಲ್ಲಿ ಓಡಾಡ್ತಿರ್ತೀರಾ ಕನಕಪುರ ರೋಡಲ್ಲಿ ಮಸ್ಟ್ ಅಂಡ್ ಶುಡ್ ಬಂದು ಟ್ರೈ ಮಾಡಿ ಅಂತ ಹೇಳ್ತೀನಿ. ಟ್ರೈ ಮಾಡಿ ನಿಮ್ಮ ಒಪಿನಿಯನ್ ಹೇಗಿದೆ ಮತ್ತೆ ನಿಮ್ಮ ಟೇಸ್ಟ್ ಇಲ್ಲಿ ಹೇಗೆ ಅನಿಸ್ತು ಮತ್ತೆ ನೀವು ಇಲ್ಲಿ ಇಷ್ಟಪಟ್ಟು ತಿಂದಿದ್ದು ಯಾವ ಐಟಮ್ನ ಅಂತ ಒಂದ್ಸತಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.